ಮ್ಯಾಪ್ನಲ್ಲಿ ಇರದ ದೇಶ ಅದು ಯಾವುದು ಗುರು? ಹೌದು ಗ್ಲೋಬಲ್ ಕನ್ನಡಿಗರೇ, ಇದೆ ಆಫ್ರಿಕಾ ಖಂಡದ ಮೊರೊಕ್ಕೊ ಹಾಗೆ ಮಾರಿಟಾನಿಯಾ ದೇಶದ ನಡುವೆ ವೆಸ್ಟರ್ನ್ ಸಹರಾ ಅಥವಾ ಸಹರ್ವಿ ಆಫ್ರಿಕನ್ ಡೆಮೋಕ್ರೆಟಿಕ್ ರಿಪಬ್ಲಿಕ್. ಈ ಒಂದು ದೇಶವನ್ನು 64 ದೇಶಗಳು ರೆಕಗ್ನೈಸ್ ಕೂಡ ಮಾಡುತ್ತೆ. ಭಾರತ ದೇಶ ಕೂಡ ಇದನ್ನು ರೆಕಗ್ನೈಸ್ ಮಾಡ್ತಾ ಇತ್ತು. ಇವತ್ತು ಈ ಒಂದು ವೆಸ್ಟರ್ನ್ ಸಹರಾನ ಅತ್ಯಂತ ಮುಖ್ಯವಾದ ಮತ್ತು ಟೂರಿಸ್ಟಿಕ್ ಜಾಗವಾದ ಧಾಕ್ಲಾ, ಈಗ ಸದ್ಯಕ್ಕೆ ಇದು ಸಂಪೂರ್ಣವಾಗಿ ಮೊರೊಕ್ಕೊ ಕಂಟ್ರೋಲಲ್ಲಿದೆ. ಈ ಒಂದು ಧಾಕ್ಲಾ ನಗರಕ್ಕೆ ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ಕಾಲಿಟ್ಟು ಇದನ್ನು ಎಕ್ಸ್ಪ್ಲೋರ್ ಮಾಡಿ ನಿಮಗೆ ಸಂಪೂರ್ಣವಾಗಿ ತೋರಿಸ್ತಾನೆ. ಬಹಳ 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 ಲಿಟಿಗೇಷನ್ ಇರುವಂತಹ ವಿಡಿಯೋ. ಫಸ್ಟ್ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತು ಈ ಜಾಗ ನೋಡ್ರಿ, ಧಾಕ್ಲಾ ಹೆಂಗಿದೆ ಅಂತ. ಪೆನಿನ್ಸುಲಾ, 3 ಸೈಡ್ ನೀರು, 300 ಕಿಲೋಮೀಟರ್ ಒಂದು ಕಡ್ಡಿ ಥರ ಊರು. ಸಿಕ್ಕಾಪಟ್ಟೆ ಮಜಾ ಇರುತ್ತೆ, ಸಿಕ್ಕಾಪಟ್ಟೆ ಇನ್ಫಾರ್ಮೇಷನ್ ಇರುತ್ತೆ. ಕರೆಕ್ಟಾಗಿ ಕೊನೆವರೆಗೂ ನೋಡಿ. ಇವತ್ತು ಮಾಡ್ತಾ ಇರುವಂತಹ ವಿಡಿಯೋ ಹಾಗೆ ಇವತ್ತು ನಾನು ನಿಮ್ಗೆ ಹೇಳುವಂತಹ ವಿಷಯಗಳು ಬಹಳ ಕಾಂಟ್ರವರ್ಷಿಯಲ್ಲು, ಹಾಗೆ ಬಹಳ ಸೆನ್ಸಿಟಿವ್. ಇದನ್ನು ಇಲ್ಲಿರುವಂತಹ ಜನಗಳ ಮುಂದೆ ಮಾತಾಡೋದು ತಪ್ಪಾಗುತ್ತೆ. ಇಲ್ಲಾಂದರೆ ನನ್ನ ಸ್ಪೈ ಅಂದ್ಕೊಂಡು ಅರೆಸ್ಟ್ ಮಾಡಿ ಇಲ್ಲೇ ಕೂರಿಸ್ಕೊಂಡ್ಬಿಡ್ತಾರೆ. ಯಾಕೆಂದರೆ ಅಷ್ಟು ನಾಜೂಕಾದ, ಸೆನ್ಸಿಟಿವ್ ಆದ, ಹಾಗೆ ಸಿಕ್ಕಾಪಟ್ಟೆ ಗಾಳಿ ಇರುವಂತಹ ಊರಿನಲ್ಲಿ ನಾನಿದ್ದೀನಿ. ಎಲ್ಲರಿಗೂ ಸ್ವಾಗತ. ಮೊರೊಕ್ಕೊ ದೇಶದ ಧಾಕ್ಲಾ ಅಂತ ಕರೆಯೋಂಗಿಲ್ಲ, ವೆಸ್ಟರ್ನ್ ಸಹರಾ ದೇಶದ ಧಾಕ್ಲಾ ಅನ್ನೋ ಸಿಕ್ಕಾಪಟ್ಟೆ ಗಾಳಿ ಇರೋ ನಗರಕ್ಕೆ ಅದಕ್ಕೋಸ್ಕರ ಇವತ್ತು ಕುತ್ತಿಗೆ ಮೇಲೆ ಇರುವಂತಹ ಶಾಲನ್ನು, ನಮ್ಮ ಕರ್ನಾಟಕದ ಹೆಮ್ಮೆಯನ್ನು, ನನ್ನ ಕಿವಿಯನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಕೂಡ ಸದ್ಬಳಕೆ ಮಾಡ್ಕೋತಾ ಇದ್ದೀನಿ. ತಡ್ಕೊಳಕ್ಕಾಗಲ್ಲ ರೀ, ಕಿವಿ ಮುಚ್ಕೊಂಡ್ಬಿಟ್ಟಿದೆ. ಗಾಳಿಗೆ ಹೋಗಿ 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 ಎಷ್ಟು ಗಾಳಿದೆ ಅಂದರೆ ನಿಂತ್ಕೊಂಡ್ರೆ ಗಾಳಿ ದೂಡುತ್ತೆ, ಅಷ್ಟು ಗಾಳಿ ಇದೆ ಈ ಒಂದು ಊರಿನಲ್ಲಿ. ಯಾಕೆ ಅಂದರೆ ನಾವಿದ್ದೀವಿ ಒಂದು ಪೆನಿನ್ಸುಲಾಲಿ. ಪೆನಿನ್ಸುಲಾ ಅಂದರೆ ಎಲ್ಲರಿಗೂ ಗೊತ್ತಿರಬೇಕು, 3 ಸೈಡು ನೀರು, 1 ಸೈಡು ಲ್ಯಾಂಡ್. ನಮ್ಮ ಭಾರತ ದೇಶ ಕೂಡ ಅಷ್ಟೇ. ಉತ್ತರ ಭಾರತ ಸಂಪೂರ್ಣವಾಗಿ ಲ್ಯಾಂಡ್ ಬಾರ್ಡರ್ಸ್ ಇದೆ, ಆದರೆ ದಕ್ಷಿಣ ಭಾರತ ಸಂಪೂರ್ಣವಾಗಿ ನೀರಿಂದ ಆವೃತವಾಗಿದೆ. ಅದೇ ರೀತಿ ಈ ಒಂದು ಧಾಕ್ಲಾ ನಗರ ಕೂಡ ಒಂದು 300 ಕಿಲೋಮೀಟರ್ ಪೆನಿನ್ಸುಲಾ, 300 ಕಿಲೋಮೀಟ್ರ್ ಉದ್ದ ಇದೆ. ಇಲ್ಲಿ ವ್ಲಾಗ್ ಮಾಡೋದೇ ಸಿಕ್ಕಾಪಟ್ಟೆ ಕಷ್ಟ ರೀ. ನೋಡಿ, ಕುಡಿದು ತೂರಾಡೋ ಥರ ತೂರಾಡ್ತಾ ಇದ್ದೀನಿ. ಯಾಕೆಂದರೆ ನಾನು ತೂರಾಡಿಸ್ತಾ ಇರೋದು ಯಾವುದೋ ಎಣ್ಣೆ ನಶ ಅಲ್ಲ, ಇಲ್ಲಿನ ಗಾಳಿ ನಶ. 2 ದಿವಸ ಫುಲ್ ಹುಷಾರು ತಪ್ಪಿ ಮಲಗಿಬಿಟ್ಟಿದೆ. ಯಾಕೆಂದರೆ ಅಷ್ಟು ಗಾಳಿ ಇಲ್ಲಿ. ವೆದರ್ ಚೆನ್ನಾಗಿದೆ ಅಂದ್ಕೊಂಡು ಜಾಕೆಟ್ ಹಾಕ್ಕೊಳ್ದೆ, ಕಿವಿಗೇನು ಕಟ್ಕೊಳ್ದೆ ಬಂದೆ. ಗಂಟ್ಲೆಲ್ಲ ಊದ್ಕೊಂಡು ಕಿವಿಯೆಲ್ಲ ಬ್ಲಾಕ್ ಆಗಿ ಸಿಕ್ಕಾಪಟ್ಟೆ ಹುಷಾರಿದ್ದಂಗೆ ಆಯಿತು. ಅದಕ್ಕೆ ಇವತ್ತು ಎಚ್ಚೆತ್ಕೊಂಡು 1000 ರೂಪಾಯಿ ಜಾಕೆಟು ಮತ್ತು ನಮ್ಮ ಕರ್ನಾಟಕದ ಶ್ರೀರಕ್ಷೆ, ನಮ್ಮ ಬಾವುಟವನ್ನೇ ಶಾಲ್ ರೂಪದಿಂದ ತೆಗೆದು ಕಿವಿ ಕಟ್ಕೊಂಡಿದ್ದೀನಿ. ಇದು ಒಂದು ಹೊಸ ಲುಕ್ ಅಂದ್ಕೊಳ್ಳಿ. ಜಿಯೋಗ್ರಫಿಕಲಿ ಧಾಕ್ಲಾ ನಗರ ಬಂದು ಬಹಳ ವಿಚಿತ್ರ ಪೊಸಿಷನಲ್ಲಿದೆ. ನೀವು ಅಬ್ಸರ್ವ್ ಮಾಡಿದ್ರೆ ಮೊರೊಕ್ಕೊ ಮ್ಯಾಪ್ ಮುಗಿಯುತ್ತೆ, ಅದಾದಮೇಲೆ ಒಂದು ಲೈನ್ ಇದೆ. ಆ್ಯಕ್ಚುಲಿ ಮೊರೊಕ್ಕೊ ದೇಶ ಅಲ್ಲಿಗೆ ಮುಗಿಬೇಕಾಗಿತ್ತು, ಆದರೆ ಮೊರೊಕ್ಕೊ ದೇಶದ ರಾಜ ಇಲ್ಲ, ನನಗೆ ವೆಸ್ಟರ್ನ್ ಸಹರಾ ಕೂಡ ಮೊರೊಕ್ಕೊ ದೇಶದ ಅವಿಭಾಜ್ಯ ಅಂಗವಾಗಬೇಕು ಅಂತ ಗಲಾಟೆ ಮಾಡಿ 1884ರಲ್ಲಿ ಈ ಒಂದು ವೆಸ್ಟರ್ನ್ ಸಹರಾ ಹಾಗೆ ಮೊರೊಕ್ಕೊ ಇವೆಲ್ಲ ಸ್ಪೇನ್ ದೇಶದ ಕಾಲೋನಿಯಲ್ ಭಾಗ ಆಗಿತ್ತು. ಈ ಸ್ಪ್ಯಾನಿಷ್ ಜನಗಳು, ಪೋರ್ಚುಗೀಸು ಮತ್ತು ಇಂಗ್ಲೀಷ್, UK ಅವರು ಮಾಡಿರುವಂತಹ ರಾದ್ದಾಂತ ಅಷ್ಟಿಷ್ಟಲ್ಲ, ಇಡೀ ವಿಶ್ವವನ್ನೇ ಕಬಳಿಸ್ಕೊಂಡು ಮ್ಯಾಪಲ್ಲಿ ನೋಡೋಕ್ಕೆ ಇಷ್ಟಿಷ್ಟೇ ಇದ್ದಾರೆ. ಆದರೆ ಕಬಳಿಸ್ಕೊಂಡಂತಹ ಏರಿಯಾ ಮಾತ್ರ ಅಪಾರ. ಇಡೀ ವಿಶ್ವವನ್ನೇ ತಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡು ಆಟ ಆಡಿಸಿ ಅಲುಗಾಡಿಸಿ ತಮ್ಮ ರಾಜ್ಯಭಾರ ಮಾಡಿಕೊಂಡ್ರು, ತಮ್ಮ ದೇಶಗಳನ್ನು ಉದ್ಧಾರ ಮಾಡಿಕೊಂಡ್ರು. ಇವತ್ತೇನು ನೀವು ಯುರೋಪ್ನ ಇಷ್ಟೊಂದು ಡೆವಲಪ್ಮೆಂಟ್ ನೋಡ್ತೀರಾ, ಅದಕ್ಕೆಲ್ಲ ಕಾರಣ ಆಫ್ರಿಕಾ, ಇಂಡಿಯಾ, ಸೌತ್ ಈಸ್ಟ್ ಏಷ್ಯಾಲಿ ನಾವು ಹರಿಸಿದಂತಹ ಬೆವರು, ನಮ್ಮ ದೇಶದ ರಿಸೋರ್ಸಸ್ಸು, ನಮ್ಮ ರಕ್ತ ಎಲ್ಲ ನಮ್ಮದೇ. ಇವ್ರದ್ದೇನೂ ಇಲ್ಲ. ಪೊಲೀಸ್ ಗಾಡಿ ಪಾಸ್ ಆಯಿತು, ಅದಕ್ಕೆ ಸ್ಟಾಪ್ ಮಾಡಿದೆ. ಯಾಕಂದರೆ ಪೊಲೀಸ್ನವರು ಈ ಒಂದು ಏರಿಯಾಸಲ್ಲಿ ವೀಡಿಯೋಸ್ ಮಾಡಿದ್ರೆ 100% ಕೂರಿಸ್ಕೋತಾರೆ. ನೀವು ನೋಡ್ತಾ ಇರೋ ಧಾಕ್ಲಾ ಏರ್ಪೋರ್ಟು. ಇಷ್ಟು ಪುಟ್ಟ ನಗರ ಆದ್ರೂ ಯಾಕೆ ಇಲ್ಲಿ ಏರ್ಪೋರ್ಟ್ ಇದೆ ಅಂದರೆ 2 ಕಾರಣ ಇದೆ. ನೋಡಿ, ಇದು ಮರುಭೂಮಿ, ಸಹರಾ ಮರುಭೂಮಿ ಮೇಲೆ ಕಟ್ಟಿರುವಂತಹ ನಗರ ಇದು. ಎಲ್ಲೆಲ್ಲೂ ಮರಳು ಕಟ್ಟೋಂಥ ಪ್ರಯತ್ನ ಮಾಡಿದ್ದಾರೆ, ಆದರೆ ಮರಳು ಹರಡ್ಕೊಂಬಿಡುತ್ತೆ ಅಥವಾ ಸ್ಯಾಂಡ್ ಸ್ಟಾಮ್ ಬಂದು ಎಲ್ಲ ಹಾಳು ಮಾಡಿಬಿಡುತ್ತೆ. ಸಾಕಷ್ಟು ಕಡೆ ಡೆವಲಪ್ಮೆಂಟ್ ಮಾಡಿದ್ರೂ ಮುರಿದು ಬಿದ್ದೋಗುತ್ತೆ ಮರಳಿಂದ. ಬಿಸಿಲಿದ್ರೂ ಯಾವ ಲೆವೆಲ್ ಗಾಳಿದೆ ಅಂದರೆ
ನೀವು ಅರ್ಧ ಗಂಟೆಯಿಂದ ಜಾಸ್ತಿ ಆಚೆ ನಿಂತ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಗಾಳಿ ಮತ್ತು ಧೂಳು ಎರಡು ಮಿಕ್ಸು. ಈ ಒಂದು ಪ್ರದೇಶದಲ್ಲಿ ಮಕ್ಕಳಿಗೆ ಪ್ಲೇ ಏರಿಯಾ ಮಾಡಿದ್ದಾರೆ. ಸಾವಿರದ 1956ನೇ ಇಸ್ವಿಯಲ್ಲಿ ಮೊರಕ್ಕೋ ದೇಶಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ. ಹಾಗೆ 1960ನೇ ಇಸ್ವಿಯಲ್ಲಿ ಮಾರಿಟಾನಿಯಾ ದೇಶಕ್ಕೆ ಕೂಡ ಸ್ವಾತಂತ್ರ್ಯ ಸಿಗುತ್ತೆ. ಆದರೆ ವೆಸ್ಟರ್ನ್ ಸಹಾರಾ ಇದೆಯಲ್ಲ, ಇದನ್ನು ಯಾರೂ ಕೇರೇ ಮಾಡಲಿಲ್ಲ. ಎರಡು ಲ್ಯಾಂಡ್ ಮಧ್ಯೆ ಇದ್ದಂತಹ ಒಂದು ದೊಡ್ಡ ಪೀಸ್ ಆಫ್ ಲ್ಯಾಂಡ್. ಇದು ಲಿಟ್ರಲಿ UK ಯುನೈಟೆಡ್ ಕಿಂಗ್ಡಮ್ ಅಷ್ಟು ದೊಡ್ಡದಾಗಿರುವಂತಹ ಒಂದು ರೀಜನ್ನು. ಆದರೆ ಇಲ್ಲಿ ಪಾಪ್ಯುಲೇಷನ್ನು ಆಗಿನ ಕಾಲದಲ್ಲಿ 50,000ದಿಂದ 60,000 ಇತ್ತು. ಜನಗಳೇ ಇರಲಿಲ್ಲ. ಯಾರಿದ್ರು ಇಲ್ಲಿ? ಡೆಸರ್ಟ್ ಜನಗಳು. ಇಷ್ಟು ಉರಿ ಬಿಸಿಲಲ್ಲಿ, ಇಷ್ಟು ಎಕ್ಸ್ಟ್ರೀಮ್ ಕಂಡೀಷನ್ಸಲ್ಲಿ ಯಾರು ತಾನೇ ಬದುಕ್ತಾರೆ? ಸೊ ಇಲ್ಲಿ ಬದುಕ್ತಾ ಇದ್ದಂತಹ ನೇಟಿವ್ ಅಥವಾ ಇಂಡಿಜಿನಿಯಸ್ ಜನಗಳು, ಇವರ ಹೆಸರು ಸಹಾರ್ವಿ ಜನಗಳು. ಈ ಜನಗಳು ಈ ಒಂದು ಪ್ರಾಂತ್ಯದಲ್ಲಿ ಬದುಕ್ತಾಯಿದ್ರು. ಮೇಲ್ಗಡೆ ಕೆಳಗಡೆ ಅವ್ರಿಗೆ ಇಂಡಿಪೆಂಡೆನ್ಸ್ ಸಿಕ್ತು. ಇವ್ರನ್ನ ಯಾರೂ ರೆಕಗ್ನೈಸು ಮಾಡಲಿಲ್ಲ, ಇಂಡಿಪೆಂಡೆನ್ಸು ಕೊಡಲಿಲ್ಲ. ಆದರೆ ಸ್ಪ್ಯಾನಿಷ್ ಕಂಟ್ರೋಲಲ್ಲೇ ಇಟ್ಕೊಂಡಿದ್ರು. ಬೆನಿಫಿಟ್ ಇಲ್ಲದೆ ಜಗತ್ತಲ್ಲಿ ಯಾರೂ ಏನೂ ಕೆಲಸ ಮಾಡಲ್ಲ ಗುರು, ಯಾರಿಗೆ ತಾನೇ ಬೇಕು ಡೆಸರ್ಟ್ ಭೂಮಿ ಅಂತ ಬಿಟ್ಟಿದ್ರು. ಆದರೆ ಎಲ್ರಿಗೂ ಗೊತ್ತಾಯಿತು ಈ ಒಂದು ಜಾಗ ವಿಶ್ವದ ಅತ್ಯಂತ ಹೆಚ್ಚು ಫಾಸ್ಫೇಟ್ ರಿಸರ್ವ್ ಇರುವಂತಹ ಜಾಗ. ನಾವೇನು ಆರ್ಟಿಫಿಷಿಯಲ್ ಫರ್ಟಿಲೈಸರಲ್ಲಿ ಬಳಕೆ ಮಾಡ್ತೀವಿ, ಇಡೀ ನಮ್ಮ ರೈತರ ಸಮೂಹ, ಇಡೀ ವಿಶ್ವದ ರೈತರ ಸಮೂಹ ಏನಿವತ್ತು ಫಾಸ್ಫೇಟ್ನ ಬಳಕೆ ಮಾಡ್ತೀವಿ, ಅದರ ಹೈಯೆಸ್ಟ್ ಕಾನ್ಸಂಟ್ರೇಷನ್ ಇದ್ದಿದ್ದು ಮೊರಕ್ಕೋ, ಹಾಗೆ ಈಗ ನಾವು ನಿಂತಿರುವಂತಹ ವೆಸ್ಟರ್ನ್ ಸಹಾರಾ ರೀಜನಲ್ಲಿ. ಇದಕ್ಕೋಸ್ಕರ ಮೊರಕ್ಕೋ ದೇಶದ ರಾಜ ಏನು ಮಾಡಿದ್ರು, ಕಣ್ಣಾಕಿದ್ರು. ಹಲೋ ಮಕ್ಕಳು ಫುಟ್ಬಾಲ್ ಆಡ್ತಾ ಇದ್ದಾರೆ, ಕಣ್ಣಾಕಕ್ಕೆ ಶುರು ಮಾಡಿದ್ರು. ಅವ್ರು ಅಂದ್ಕೊಂಡ್ರು ಇವಾಗ ಹೆಂಗಿದ್ರು ನಮಗೆ ಆರಾಮಾಗಿ ಸ್ವಾತಂತ್ರ್ಯ ಸಿಕ್ಕಿದೆ, ಹೆಂಗಾದರೂ ಮಾಡಿ ವೆಸ್ಟರ್ನ್ ಸಹಾರಾನ ಕಬ್ಜಾ ಮಾಡೋಣ ಅಂದ್ಬಿಟ್ಟು ತಮ್ಮ ದೇಶದ ಜನಗಳಿಗೆ ಒಂದು ಓಪನ್ ಪ್ರೆಸ್ ಕಾನ್ಫರೆನ್ಸ್ ಕೊಟ್ಟರು. ಅದೇ ಸಮಯದಲ್ಲಿ ಏನಾಗ್ತಾಯಿತ್ತು, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ಸು ವೆಸ್ಟರ್ನ್ ಸಹಾರಾನ ಒಂದು ಸೆಪರೇಟ್ ಭೂಮಿ, ಸೆಪರೇಟ್ ಇಂಡಿಪೆಂಡೆಂಟ್ ಭೂಮಿ ಅಂದ್ಬಿಟ್ಟು ಡಿಕ್ಲೇರ್ ಕೂಡ ಮಾಡಿತ್ತು, ಅಮೆಂಡ್ಮೆಂಟ್ ಕೂಡ ಹೊರಡಿಸಿತ್ತು. ಆದರೆ ICJ ನಿರ್ಧಾರವನ್ನು ಅಲ್ಲಿಗೆಳೆದು ಮೊರಕ್ಕೋ ದೇಶದ ರಾಜ ಏನು ಮಾಡಿದ್ರು, ಇಮ್ಮಿಡಿಯೇಟ್ಲಿ ಮಕ್ಕಳು ಇನ್ನೂ ಕಿರಿಸ್ತಾ ಇದ್ದಾರೆ. ಮೊರಕ್ಕೋ ದೇಶದ ರಾಜ ಏನು ಮಾಡಿದ್ರು, ಸರಿಸುಮಾರು 3 ಲಕ್ಷ ಜನಗಳನ್ನು ವೆಸ್ಟರ್ನ್ ಸಹಾರಾಗೆ ಮೊರಕ್ಕೋ ಮೇನ್ಲ್ಯಾಂಡಿಂದ ಟ್ರಕ್ಗಳಲ್ಲಿ ಕಳಿಸ್ಬಿಟ್ರು. ಯಾವತ್ತು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಆರ್ಡ್ರ್ ಬಂತಲ್ಲ, ಆವತ್ತಿನ ಸಂಜೆನೇ ಕಳಿಸಿದ್ರು. ಇವಾಗೇನಾಯಿತು, ವೆಸ್ಟರ್ನ್ ಸಹಾರಲ್ಲಿ ಇದ್ದಿದ್ದ ಜನ ಬಹಳ ಕಮ್ಮಿ, ಬೆರಳೆಣಿಕೆ ಅಷ್ಟಿದ್ದರು. ಆದರೆ ಸಡನ್ನಾಗಿ ಲಕ್ಷಾಂತರ ಜನ ಬೇರೆ ಕಡೆಯಿಂದ ಮೊರಕ್ಕೋ ದೇಶದಿಂದ ವೆಸ್ಟರ್ನ್ ಸಹಾರಾಗೆ ಬಂದುಬಿಟ್ರು. ಅವ್ರಿಗೆಲ್ಲ ಸ್ಪೆಷಲ್ ಬೆನಿಫಿಟ್ಸ್ ಕೊಟ್ಟರು, ಟ್ಯಾಕ್ಸ್ ಬೆನಿಫಿಟ್ಸ್ ಕೊಟ್ಟರು, ಇವತ್ತಿಗೂ ಕೂಡ ಕೊಡ್ತಾ ಇದ್ದಾರೆ. ಮೊರಕ್ಕೋ ಮೇನ್ಲ್ಯಾಂಡಿಂದ ವೆಸ್ಟರ್ನ್ ಸಹಾರಾಗೆ ಯಾರ್ಯಾರಿಗೆ ಬರ್ತಾರೋ ಅವರೆಲ್ಲರಿಗೂ ಟ್ಯಾಕ್ಸ್ ಬೆನಿಫಿಟ್ಟು, ಸಾಕಷ್ಟು ಬೆನಿಫಿಟ್ಸು, ಡೆವಲಪ್ಮೆಂಟ್ ಬೆನಿಫಿಟ್ಸು ಮತ್ತು ಸರ್ಕಾರಿ ನೌಕರರಿಗೆ ಸಿಕ್ಕಾಪಟ್ಟೆ ಸಂಬಳ ಕೊಡೋಕ್ಕೆ ಶುರು ಮಾಡಿದ್ರು. ಸೊ ಅಲ್ಲಿಂದ ಜನಗಳು ಇಲ್ಲಿಗೆ ಬರೋಕ್ಕೆ ಶುರು ಮಾಡಿದ್ರು. ಯೋಚನೆ ಮಾಡಿ, ಇವತ್ತು ಒಂದು ಮರುಭೂಮಿಯ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ನ ಮಾಡಿದ್ದಾರೆ ಅಂತ. ಎಲ್ಲ ಕಡೆನೂ ಡೆವಲಪ್ಮೆಂಟ್ ಮಾಡಿ ಈ ಒಂದು ಸಿಟಿ ಮರುಭೂಮಿಯೇ ಅಲ್ಲ ಅನ್ನೋಷ್ಟು ಡೆವಲಪ್ ಮಾಡಿಬಿಟ್ಟಿದ್ದಾರೆ. ಈ ಒಂದು ಪ್ರಾಂತ್ಯದಲ್ಲಿ ಬರೀ ಫಾಸ್ಫೇಟ್ ಮಾತ್ರ ಇರಲಿಲ್ಲ, ಇಲ್ಲಿಯ ಸಮುದ್ರಗಳಲ್ಲಿ ಸಾಕಷ್ಟು ನ್ಯಾಚುರಲ್ ಗ್ಯಾಸ್ ಕೂಡ ಪತ್ತೆಯಾಗಿದೆ. ಅದಕ್ಕೋಸ್ಕರ ಮೊರಕ್ಕೋ ಹಾಗೆ ಸಾಕಷ್ಟು ವೆಸ್ಟರ್ನ್ ಪವರ್ಸ್ ಇನ್ಕ್ಲೂಡಿಂಗ್ ಅಮೇರಿಕಾ ಕೂಡ ಈ ಒಂದು ಪ್ರಾಂತ್ಯದ ಮೇಲೆ ಕಣ್ಣನ್ನು ಹಾಕೋಕ್ಕೆ ಶುರು ಮಾಡ್ತು. ಇವತ್ತು ಊಟನೇ ಮಾಡಿಲ್ಲ ರೀ, ಸಿಕ್ಕಾಪಟ್ಟೆ ಹಸುವಾಗ್ತಾಯಿದೆ. ಯಾವ್ದಾದ್ರು ಊಟ ಸಿಕ್ಕಿದ್ರೆ ಊಟ ಮಾಡೋಣ. ಇಲ್ಲಿ ಈ ಊರಲ್ಲಿ ಸ್ಪೆಷಾಲಿಟಿ ಅಂದರೆ ಯಾರು ಮಧ್ಯಾಹ್ನದೊತ್ತು ಅಂಗಡಿನ ಓಪನೇ ಮಾಡಲ್ಲ. ರಾತ್ರಿ ಮಲಗೋದು ಇವರೆಲ್ಲ 3 ಗಂಟೆ 4 ಗಂಟೆ 2 ಗಂಟೆ ಹೀಗೆ. ಅದಾದಮೇಲೆ ಮಧ್ಯಾಹ್ನ 2:30-3 ಗಂಟೆ ಮೇಲೆ ಚಿಕ್ಕದ ಅಂಗಡಿ ಓಪನ್ ಆಗುತ್ತೆ. 5 ಗಂಟೆ 6 ಗಂಟೆ ಮೇಲೆ ಎಲ್ಲ ಅಂಗಡಿ ಓಪನ್ ಆಗೋಕ್ಕೆ ಶುರು ಆಗುತ್ತೆ. ಇಲ್ಲಿ ಯಾವುದೋ ಒಂದು ಲೋಕಲ್ ಅಂಗಡಿ ನೋಡಿದೆ, ಒಂದು ಸೂಪೇನ ಕುಡಿಯೋಣ ಬನ್ನಿ. ಆ ಗ್ರಾಫಿಟಿ ಚೆನ್ನಾಗಿದೆಯಲ್ಲ, ಸೂಪ್. ಹಾಂ 1. ವಾಟ್ ಈಸ್ ದ ನೇಮ್? ಕಲಿಯಾ. ಇವಾಗಷ್ಟೇ ಬಿಸಿ ಊಟ ಕೊಟ್ಟರು ರೀ, ಕಾಳು ಊಟದಲ್ಲಿ ಬೋಟಿ ಏನೋ ಹಾಕ್ದಂಗಿದೆ, ನಾನ್ ವೆಜ್ಜು ಏನು ಅಂತ ಗೊತ್ತಾಗ್ತಾರ, ಕೇಳಬೇಕು. ನೋಡಿ ನಮ್ಮ ಬ್ರದರು ಅವ್ರ ಮುಖ ತೋರಿಸ್ಬೇಡಿ ಅಂದರು. ಅವ್ರ ಜೊತೆಗೆ ಊಟಕ್ಕೆ ಕೂತ್ಕೊಂಡೆ ನಾನು. ಅವ್ರು ಇಂಗ್ಲೀಷ್ ಸ್ವಲ್ಪ ಮಾತಾಡ್ತಾರೆ. ರೊಟ್ಟಿ ಎಲ್ಲ ಕೊಡಿಸ್ಬಿಟ್ಟು ಇದು ನನ್ನ ಕಡೆಯಿಂದ ನೀವು ದುಡ್ಡು ಕೊಡೋಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬೇಡ ಅಂದ್ರೂ ಬ್ರದರೇ ಬಿಲ್ ಕೊಡ್ತಾಯಿದ್ದಾರೆ. ಊಟ ಚೆನ್ನಾಗಿತ್ತು. ಬ್ರದರ್ ಇನ್ನೊಂದು ಆಫರ್ ಮಾಡಿದ್ರು, ನನ್ನ ಕಾರಲ್ಲಿ ಬನ್ನಿ ಸ್ವಲ್ಪ ಊರು ಸುತ್ತಾಡಿಸ್ತೀನಿ ಅಂತ. ಓಕೆ, ಲೋಕಲ್ ಜೊತೆ ಕಾರಲ್ಲಿ ಹೋಗೋಣ ಬನ್ನಿ.
ನಮ್ಮ ಬ್ರದರು ನಮ್ಮನ್ನು ಸಮುದ್ರದ ಹತ್ರ ಕರ್ಕೊಂಬಂದರು. ವೇರ್ ಡೆಸರ್ಟ್ ಮೀಟ್ಸ್ ದಿ ಓಷನ್, ಸಹರಾ ಮರುಭೂಮಿ ಅಟ್ಲಾಂಟಿಕ್ ಸಮುದ್ರವನ್ನು ಭೇಟಿಯಾಗುವಂತಹ ಅದ್ಭುತವಾದ ನೋಟ. ಸೊ ಕೊನೆಗೂ ನಮ್ಮ ಫ್ರೆಂಡ್ ಒಮಾರು ಕ್ಯಾಮ್ರಾ ಮುಂದೆ ಬರೋಕ್ಕೆ ಒಪ್ಕೊಂಡ್ರು. ಅವ್ರು ಹೇಳ್ತಾರೆ ಎಲ್ಲರೂ ಬನ್ನಿ ಅಂತ. ಏನು ಕೆಲಸ ಮಾಡ್ತಾರೆ ಒಮಾರ್ ಅಂದರೆ, ಕರೆಕ್ಟಾಗಿ ಹೇಳ್ತೀನಿ ನೋಡಿ, ಈ ಸಮುದ್ರದ ನೀರನ್ನು ಎಲ್ಲ ಜನಗಳಿಗೆ ಕುಡಿಯೋ ನೀರನ್ನು ಮಾಡ್ತಾರೆ. ಅಂದರೆ ಡಿಸೆಲನೈಸೇಷನ್ ಇಂಜಿನಿಯರ್ ಇವರು. ಸೊ ಯು ಆರ್ ಡೂಯಿಂಗ್ ಗುಡ್ ಜಾಬ್ ಬ್ರೋ, ಗುಡ್ ಜಾಬ್. ನೀವು ಇಸ್ರೇಲ್ ದೇಶದಲ್ಲೂ ಕೂಡ ನೋಡಿದ್ರಿ ಹೇಗೆ ಸಮುದ್ರದ ಉಪ್ಪಿನ ನೀರನ್ನು ಡಿಸೆಲನೈಸ್ ಮಾಡಿ ನಾರ್ಮಲ್ ನೀರು ಪ್ರತಿ ದಿವಸಕ್ಕೆ ಕುಡಿಯೋಕ್ಕೆ, ಗಿಡಗಳಿಗೆ, ಹಾಗೆ ಪ್ರತಿಯೊಂದು ಕೆಲಸಕ್ಕೂ ಕೂಡ ಉಪಯೋಗ ಆಗುವಂತಹ ರೀತಿಯಲ್ಲಿ ಮಾಡ್ತಾರೆ ಅಂತ. ಇಲ್ಲೂ ಕೂಡ ಆ ಪ್ರಕ್ರಿಯೆ ನಡೀತಾ ಇದೆ ಅಂತ ಕೇಳಿ ಖುಷಿ ಆಯಿತು. ಯಾಕಂದರೆ ಮರುಭೂಮಿಯಲ್ಲಿ ನೀರಿರಲ್ಲ, ಕೆರೆ ಇರಲ್ಲ, ಅರಣ್ಯ ಪ್ರದೇಶ ಇರಲ್ಲ ಮಳೆ ಬರೋದಕ್ಕೆ. ಆ ಒಂದು ಬ್ಯಾಲೆನ್ಸನ್ನು ಮತ್ತು ಇಷ್ಟೊಂದು ಜನಗಳನ್ನು ಅಕಾಮಡೇಟ್ ಮಾಡಬೇಕು ಅಂದರೆ ಸಮುದ್ರವೇ ಬೇಕು. ಸಮುದ್ರದಲ್ಲಿ ಬೇಕಾದಷ್ಟು ನೀರಿದೆ. ಆ ನೀರನ್ನೆಲ್ಲ ಎತ್ಕೊಂಡು ಅದರಲ್ಲಿರೋ ಉಪ್ಪನ್ನ ತೆಗೆದು ಶೇಖರಿಸಿ ಶುದ್ಧ ಮಾಡಿ ಕೊನೆಗೆ ಸಿಟಿಗಳಿಗೆ ಡೆಲಿವರ್ ಮಾಡ್ತಾರೆ. ಇದನ್ನು ಡಿಸೆಲನೈಸೇಷನ್ ಅಂತ ಕರೀತಾರೆ. ಈಗ ಮತ್ತೆ ಚಿಕ್ಕದಾಗಿ ಒಂದು ಕಾಂಟ್ರವರ್ಸಿ ಬಗ್ಗೆ ಮಾತಾಡೋಣ. ಏನಾಯ್ತಪ್ಪ ಇಲ್ಲಿ ಅಂದರೆ 3.5 ಲಕ್ಷ ಜನಗಳು ಬಂದು ಇಡೀ ವೆಸ್ಟರ್ನ್ ಸಹಾರಾನ ಆಕ್ರಮಣ ಮಾಡಿಕೊಂಡ್ರು. ಅವರ ಮನೆಗಳನ್ನು ಕಟ್ಕೊಳ್ಳೋಕೆ ಶುರು ಮಾಡಿದ್ರು. ಬತ್ತು ಅದಾದಮೇಲೆ ಇಲ್ಲಿದ್ದಂತಹ 65,000 to 70,000 ಜನಗಳನ್ನು ಕಡೆಗಣಿಸಲಾಯಿತು. ಅವರೆಲ್ಲ ಏನು ಮಾಡಿದ್ರು ಅಂದರೆ, ಅವ್ರು ಒಂದು ಕಡೆ ಗುಂಪು ಕಟ್ಕೊಳ್ಳೋಕ್ಕೆ ಮತ್ತು ಗಲಾಟೆ ಮಾಡೋಕ್ಕೆ ಶುರು ಮಾಡಿದ್ರು. ನೀವೆಲ್ಲ ಹೊರಗಿಂದ ಬಂದಿದ್ದೀರಾ, ವಾಪಸ್ ಹೋಗಿ ಅಂತ. ಪೊಲ್ಸಾರಿಯೋ ಅಂತ ಒಂದು ಗ್ರೂಪ್ ಶುರುವಾಯಿತು. ಸಹರನ್ ಆಫ್ರಿಕನ್ ಡೆಮೋಕ್ರೆಟಿಕ್ ರಿಪಬ್ಲಿಕ್, SADR ಅಂತ ಒಂದು ಫ್ಲ್ಯಾಗ್ ಕೂಡ ಮಾಡ್ತಾರೆ. ಈ ದೇಶದ ಹೆಸರು ಕೂಡ ಇಡ್ತಾರೆ. ವೆಸ್ಟರ್ನ್ ಸಹರಾಯಿಂದ SADR ಅಂತ ಹೆಸರನ್ನು ಚೇಂಜ್ ಮಾಡಿ ತಮ್ಮದೇ ಆದ ಫ್ಲ್ಯಾಗ್ ಕೂಡ ಮಾಡ್ತಾರೆ. ಅದಾದಮೇಲೆ ತಮ್ಮದೇ ಆದ ಆರ್ಮಿಯನ್ನು ಕೂಡ, ಒಂದು ಫೋರ್ಸನ್ನು ಕೂಡ ತಯಾರು ಮಾಡ್ತಾರೆ. ಮೊರೊಕೊ ದೇಶದ ಆರ್ಮಿ ಜೊತೆಗೆ ಹೊಡೆದಾಡೋದಕ್ಕೋಸ್ಕರ ಯುದ್ಧ ಆಗುತ್ತೆ, ಸಿವಿಲ್ ವಾರ್ ಆಗುತ್ತೆ, ಸಾಕಷ್ಟು ಸಾವು ನೋವಾಗುತ್ತೆ. ಆದ್ರೂ ಎಲ್ಲರೂ ಹೋರಾಡ್ತಾ ಇದ್ದಿದ್ದು ಇಲ್ಲಿರುವಂತಹ ಖನಿಜಾಂಶಕ್ಕೋಸ್ಕರ ಮಾತ್ರ. ಯಾಕೆಂದರೆ ಮರುಭೂಮಿಯಲ್ಲಿ ಬೇರೆ ಯಾರಿಗೂ ಏನೂ ಕೆಲಸ ಇರಲಿಲ್ಲ. ಆದರೆ ಬೆನಿಫಿಟ್ ಆಗುತ್ತೆ ಅಂದರೆ ಎಲ್ಲರೂ ಬರೋಕ್ಕೆ ಶುರು ಮಾಡ್ತಾರೆ. ಅವಾಗೇನಾಯಿತು, ಮೊರೊಕೊ ದೇಶಕ್ಕೆ ಸಪೋರ್ಟ್ ಮಾಡಿದವರು ಅಮೇರಿಕಾ. ಯಾಕೆಂದರೆ ಮೊರೊಕೊ ಅಮೇರಿಕಾನ ಫಸ್ಟ್ ರೆಕಗ್ನೈಸ್ ಮಾಡಿತ್ತು. ಅದೇ ರೀತಿ ರಿಟರ್ನಿಂಗ್ ದ ಫೇವರ್ ಅನ್ನೋ ಥರ ಅಮೇರಿಕಾ ಮೊರೊಕೊಗೆ ಸಪೋರ್ಟ್ ಮಾಡ್ತೀವಿ ಅಂತ ಬಂದರು. ಯಾವ ಕಂಡೀಷನಲ್ಲಿ? ನೀವು ಇಸ್ರೇಲ್ ದೇಶವನ್ನು ರೆಕಗ್ನೈಸ್ ಮಾಡಬೇಕು. ಮೊರೊಕೊ ದೇಶ ಒಂದು ಇಸ್ಲಾಂ ದೇಶ. ಒಂದು ಇಸ್ಲಾಂ ದೇಶ ಇಸ್ರೇಲ್ ದೇಶವನ್ನು ರೆಕಗ್ನೈಸ್ ಮಾಡಿದಾಗ UN ಅಥವಾ ಬೇರೆ ಬೇರೆ ಕಡೆ ವರ್ಲ್ಡ್ ಫೋರಮಲ್ಲಿ ಒಂದು ವ್ಯಾಲ್ಯೂ ಬರುತ್ತೆ. ಆವಾಗ ಮೊರೊಕೊ ದೇಶದ ರಾಜ ಒಪ್ಕೋತಾನೆ, ಹಾಗೆ ಇಸ್ರೇಲ್ ದೇಶವನ್ನು ಒಪ್ಕೋತಾನೆ. ಇಸ್ರೇಲ್ ದೇಶ ಇದೆ, ಇಸ್ರೇಲ್ ದೇಶದ ಬಾವುಟ ಮತ್ತು ಎಲ್ಲದನ್ನೂ ಒಪ್ಕೋತಾನೆ, ಇಸ್ರೇಲ್ನ ಎಕ್ಸಿಸ್ಟೆನ್ಸ್ನ ಒಪ್ಕೋತಾನೆ. ಆವಾಗ ಅಮೇರಿಕಾ ಮತ್ತು ಇಸ್ರೇಲು ಅವತ್ತಿಂದ ಇವತ್ತಿನವರೆಗೂ ಇವರಿಗೆ ಸಂಪೂರ್ಣವಾಗಿ ಈ ಒಂದು ವೆಸ್ಟರ್ನ್ ಸಹಾರಾ ಕಾನ್ಫ್ಲಿಕ್ಟಲ್ಲಿ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಇಸ್ರೇಲ್ ಮತ್ತು ಅಮೇರಿಕಾ ರೆಕಗ್ನೈಸ್ ಮಾಡುತ್ತೆ ಮೊರೊಕೊ ದೇಶದ ಅವಿಭಾಜ್ಯ ಅಂಗ ವೆಸ್ಟರ್ನ್ ಸಹಾರಾ ಅಂತ. ನಿಮಗೆ ಆಫ್ರಿಕಾ ಮ್ಯಾಪ್ ನೋಡೋದಾದರೆ ಹಿಂಗಿದೆ ಅಂತ ಅಂದ್ಕೊಳ್ಳಿ. ಈ ನಾರ್ದರ್ನ್ ಮೋಸ್ಟ್ ಪಾರ್ಟ್ ಮಾತ್ರ ತೋರಿಸ್ತೀನಿ ನಿಮಗೆ. ಇದು ಮೊರೊಕೊ, ಇದು ವೆಸ್ಟರ್ನ್ ಸಹಾರಾ, ಇದು ಮಾರಿಟಾನಿಯಾ, ಇದು ಅಲ್ಜೀರಿಯಾ. ಸೊ ಸದ್ಯಕ್ಕೆ ಏನಾಗ್ತಾಯಿದೆ ಇಲ್ಲಿ ಅಂದರೆ, ಮೊರೊಕೊ ದೇಶ ಈ ಒಂದು ಲೈನನ್ನು ಕ್ರಾಸ್ ಮಾಡಿ ಸಂಪೂರ್ಣವಾಗಿ ಇದನ್ನು ಆಕ್ರಮಣ ಮಾಡ್ಕೊಂಬಿಡ್ತು. ಇಲ್ಲಿ ಒಂದು ಬಫರ್ ಝೋನ್ ಅಂತ ಕ್ರಿಯೇಟ್ ಮಾಡಿತು. ಈ ಲೈನ್ ಏನಪ್ಪ ಅಂದರೆ, ವಿಶ್ವದ ಅತ್ಯಂತ ದೊಡ್ಡ ಹಾಗೆ ಉದ್ದನೆಯ ಲ್ಯಾಂಡ್ ಮೈನ್ ಮತ್ತು ಸೆಕೆಂಡ್ ಬಿಗ್ಗೆಸ್ಟ್ ವಾಲ್ ಇನ್ ದ ವರ್ಲ್ಡ್. ಮರಳು ಮತ್ತು ಕಲ್ಲಿಂದ ಈ ಒಂದು ಬರ್ನ್ ವಾಲ್ನ ಕಟ್ಟಿದ್ದಾರೆ. ಈ ಒಂದು ರೀಜನಲ್ಲಿ ಪೊಲ್ಸಾರಿಯಾಗೆ ನಿಮಗೆ ಕೊಡ್ತಾ ಇದ್ದೀವಿ ದಾನ ಅಂತ ಕೊಟ್ಟರು. ಆ್ಯಕ್ಚುಲಿ ಇದಿಷ್ಟೂ ಇವ್ರದೇ, ವೆಸ್ಟರ್ನ್ ಸಹಾರಾ ಅವ್ರದ್ದು. ಇಲ್ಲಿರೋದು ಫಾಸ್ಫೇಟ್ ಮೈನಿಂಗು, ಇಲ್ಲಿರೋದು ಗ್ಯಾಸು. ಇದನ್ನು ಬೇಕು ಅನ್ನೋ ಉದ್ದೇಶದಲ್ಲಿ ಇದಿಷ್ಟನ್ನು ಆಕ್ರಮಣ ಮಾಡಿಕೊಂಡು ಇವ್ರನ್ನ ತಳ್ಳಿಬಿಟ್ರು. ಸಹಾರ್ವಿ ಜನಗಳು ಏನು ಮಾಡಿದ್ರು, ಕೆಲವರು ಇಲ್ಲೇ ಉಳ್ಕೊಂಡ್ರು, ಇನ್ನು ಕೆಲವರು ಅಲ್ಜೀರಿಯಾ ಒಳಗೆ ಚಿಕ್ಕದಾಗಿ ರೆಫ್ಯೂಜಿ ಸ್ಟೇಟಸಲ್ಲಿ ಇವತ್ತಿಗೂ ಬದುಕ್ತಾ ಇದ್ದಾರೆ. ಇವ್ರಿಗೆ ಅಲ್ಜೀರಿಯಾ ಏನು ಮಾಡ್ತು, ಆರ್ಮ್ಸ್ ಅಮ್ಯುನೇಷನ್ಸ್ ಕೊಟ್ಟು ಬನ್ನಿ ಫೈಟ್ ಮಾಡಿ ಕಿತ್ಕೊಳ್ಳಿ ನಿಮ್ಮ ರಾಜ್ಯನ ಅಂತ ಫೈಟಿಂಗಿಗೆ ಅವಕಾಶ ಮಾಡಿಕೊಡ್ತು. ಇದರಿಂದ ಏನಾಯಿತು, ಅಮೇರಿಕಾ ಮತ್ತು ಇಸ್ರೇಲು ಮೊರೊಕೊ ಜೊತೆಗಿದೆ, ರಷ್ಯಾ, ಇರಾನು, ಚೈನಾ ಎಲ್ಲ ಅಲ್ಜೀರಿಯಾ ಜೊತೆಗಿದೆ. ಈಗ ಸೇಮು ಇರಾನ್ ಮತ್ತು ಇಸ್ರೇಲ್ ವಾರಲ್ಲಿ ಏನು ನೋಡಿದ್ರು ಅದೇ ಥರ ಸಿಚುವೇಶನ್ ಇಲ್ಲೂ ಕೂಡ ಇದೆ.
ಇದೇ ರೀತಿ ಪ್ರತಿಯೊಂದು ಜಾಗದಲ್ಲೂ ವಿಶ್ವದಲ್ಲಿ ನೀವು ನೋಡ್ತಾ ಹೋದರೆ ಈ ಥರ ಸಾಕಷ್ಟು ಸಂಘರ್ಷಗಳನ್ನು ನೋಡ್ಬೋದು. ಎಲ್ಲ ದೇಶಗಳು ಒಂದು ದೇಶ ಈ ಕಡೆಗೆ ಸಪೋರ್ಟ್ ಮಾಡಿದ್ರೆ ಇನ್ನೊಂದು ಆ ಕಡೆಗೆ ಸಪೋರ್ಟ್ ಮಾಡುತ್ತೆ. ಈಗ ಮೊರೊಕೋಗೆ ಆರ್ಮ್ಸ್ ಮತ್ತು ಅಮ್ಯುನಿಷನ್ಸ್ನ ಮಾರ್ತಾ ಇರೋದು ಇಸ್ರೇಲ್ ಹಾಗೆ ಅಮೇರಿಕಾ. ಅಲ್ಜೀರಿಯಾಗೆ ಆರ್ಮ್ಸ್ ಅಮ್ಯುನಿಷನ್ಸ್ ಮಾರ್ತಾ ಇರೋದು ರಷ್ಯಾ, ಚೈನಾ ಮತ್ತು ಇರಾನ್ ಅಲ್ಲ, ರಷ್ಯಾ ಮೇಜರ್ಲಿ. ಈಗ ಅಲ್ಜೀರಿಯಾದು ಡಿಫೆನ್ಸ್ ಬಡ್ಜೆಟ್ಟು 7 to 8 ಬಿಲಿಯನ್ ಇದ್ದಿದ್ದು ಈ ವರ್ಷ 21 ಬಿಲಿಯನ್ ಆಗಿದೆ. ಹಾಗೆಯೇ ಮೊರೊಕೋದು ಕೂಡ ಡಿಫೆನ್ಸ್ ಬಡ್ಜೆಟ್ಟು 2 to 3 ಬಿಲಿಯನ್ ಇದ್ದಿದ್ದು 9 to 10 ಬಿಲಿಯನ್ ಡಾಲರ್ಸ್ ಆಗಿದೆ. ಪ್ರತಿ ವರ್ಷ ತಮ್ಮ GDPಯ 10% ಈ ಒಂದು ಉದ್ದೇಶಕ್ಕೋಸ್ಕರ ಎತ್ತಿಡ್ತಾ ಇದ್ದಾರೆ. ಸೊ ಲಾಭ ಆಗ್ತಾ ಇರೋದು ಯಾರಿಗೆ? ಲಾಭ ಆಗ್ತಾ ಇರೋದು ವೆಪನ್ಸ್ನ ಮಾರ್ತಾ ಇರೋರಿಗೆ. ಒಂದು ಸೈಡು ಶಾಂತಿ ಅಂತ ಹೇಳೋರು ಅವರೇ, ಮತ್ತೊಂದು ಸೈಡು ಯುದ್ಧವನ್ನು ಪ್ರಚೋದನೆ ಮಾಡಿ ಆ ದೇಶಗಳಿಗೆ ವೆಪನ್ಸ್ ಮಾರೋರು ಅವರೇ. ಮೂರನೇ ಜಾಗದಲ್ಲಿ ಆ ಒಂದು ದೇಶದಲ್ಲಿರುವಂತಹ ಖನಿಜಾಂಶಗಳನ್ನು ಎತ್ತಾಕೊಂಡೋಗಿ ತಮ್ಮ ದೇಶದ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಳ್ಳೋರು ಇವರೇ. ಈಗ ಬೀಚಿಂದ ಬೇರೆ ಕಡೆ ಹೋಗ್ತಾ ಇದ್ದೀವಿ, ಸಿಟಿ ಸೆಂಟ್ರಿಗೆ ಹೋಗ್ತಾ ಇದ್ದೀವಿ, ಅದನ್ನು ತೋರಿಸ್ತೀನಿ. ಕೆಲವು ವರ್ಷಗಳ ಹಿಂದೆ SADRನ ಅಥವಾ ವೆಸ್ಟರ್ನ್ ಸಹರಾನ ಭಾರತ ದೇಶ ಆಕ್ಸೆಪ್ಟ್ ಮಾಡಿ ಅವರ ಫ್ಲ್ಯಾಗನ್ನು ಒಪ್ಕೊಂಡು ಅವರ ಒಂದು ಏನಂತಾರೆ ಕಾನ್ಸುಲೇಟ್ ಕೂಡ ಭಾರತ ದೇಶದಲ್ಲಿ ಓಪನ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದರು. ಅದಾದ ಮೇಲೆ ಇತ್ತೀಚಿನ ದಿನಗಳ ವಿದ್ಯಮಾನದ ನಂತರ ವಿಡ್ರಾ ಮಾಡಿ ಈಗ ಸರಿಸುಮಾರು 56ರಿಂದ 60 ದೇಶಗಳು 56ರಿಂದ 66 ಮಾತ್ರ ಇವತ್ತಿಗೂ SADRನ ಅಥವಾ ಈ ಒಂದು ವೆಸ್ಟರ್ನ್ ಸಹರಾನ ರೆಕಗ್ನೈಸ್ ಮಾಡುತ್ತೆ. ಚೀಪಾಗಿ ಸಿಕ್ತು ಅಂತ 1000 ರೂಪಾಯಿ ಜಾಕೆಟ್ ತೊಗೊಂಡೆ, ಮಾರನೇ ದಿವಸನೇ ಜಿಪ್ ಮುರಿದೋಯ್ತು. ನೋಡಿ, ನಮ್ಮ ಬ್ರದರ್ ಹೇಳ್ತಾಯಿದ್ದಾರೆ ಇಟ್ಸ್ ಪಾಸಿಬಲ್, ವಾಪಸ್ ಹಾಕ್ತೀನಿ, ನೀವು ವಾಪಸ್ ಹಾಕ್ಕೊಡ್ತೀನಿ ಅಂತ ರೆಡಿ ಮಾಡ್ತಾಯಿದ್ದಾರೆ. ಏಪ್ಪ, ನಮಗೆ ಜಿಪ್ ಗಿಪ್ಪೆಲ್ಲ ಕಿತ್ತೋದ್ರೆ ಬಿಸಾಕಬೇಕು ಅನಿಸುತ್ತೆ. ಯುನೈಟೆಡ್ ನೇಷನ್ಸ್ ಅಂತ ಏನು ನಾವು ಕರಿತೀವಿ, ಇಡೀ ವಿಶ್ವದ ಎಲ್ಲ ದೇಶಗಳ ಒಂದು ಸಮೂಹ ಮತ್ತು ಒಂದು ಸಿಂಗಲ್ ಕಾನೂನು, ಇಡೀ ವಿಶ್ವ ಯಾವ ರೀತಿ ನಡ್ಕೋಬೇಕು, ಬಿಹೇವಿಯರ್ ಏನು, ಇದನ್ನು ನಿರ್ಧಾರ ಮಾಡುವಂತಹ ಒಂದು ದೊಡ್ಡ ಬಾಡಿ, ಮೋಸ್ಟ್ ರೆಸ್ಪೆಕ್ಟೆಡ್ ಬಾಡಿ ಕೂಡ. ಈ ಒಂದು ಬಾಡಿ ಕೂಡ ವೆಸ್ಟರ್ನ್ ಸಹರಾ ಅಥವಾ SADRನ ರೆಕಗ್ನೈಸ್ ಮಾಡುತ್ತೆ. ಯಾಕೆಂದರೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಆವಾಗಿನ 1970ಸಲ್ಲೇ ಕೊಟ್ಟಂತಹ ರೂಲಿಂಗನ್ನು ಮೊರೊಕೋ ದೇಶದ ರಾಜ ತಳ್ಳಿ ಹಾಕಿದ್ರು. ಆದರೆ ಯುನೈಟೆಡ್ ನೇಷನ್ಸ್ ಇವತ್ತಿಗೂ ಹೇಳುತ್ತೆ ಅವತ್ತು ಕೊಟ್ಟಂತಹ ರೂಲಿಂಗನ್ನು ನೀವು ಫಾಲೋ ಮಾಡಬೇಕಿತ್ತು ಅಂದ್ಬಿಟ್ಟು ಯುನೈಟೆಡ್ ನೇಷನ್ಸ್ ಮಿಷನ್ ಇವತ್ತಿಗೂ ಕೂಡ ಧಾಕ್ಲಾ ನಗರದಲ್ಲಿ ಹಾಗೆ ಇಡೀ ವೆಸ್ಟರ್ನ್ ಸಹರಾ ಎಲ್ಲ ಕಡೆಯೂ ಯುನೈಟೆಡ್ ನೇಷನ್ಸ್ ಮಿಷನ್, ಪೀಸ್ ಕೀಪಿಂಗ್ ಮಿಷನ್ ಅಂತ ಏನಂತಾರೆ, ಅವರು ಸಂಪೂರ್ಣವಾಗಿ ಇರ್ತಾರೆ ಇಲ್ಲಿ, ಅವರು ನಿಗಾ ವಹಿಸ್ತಾ ಇರ್ತಾರೆ. ಯಾಕೆ ಅಂದರೆ ಇವತ್ತಿಗೂ ಕೂಡ ಯುನೈಟೆಡ್ ನೇಷನ್ಸು ಈ ಒಂದು ವೆಸ್ಟರ್ನ್ ಸಹರಾನ ಸೆಲ್ಫ್ ಗವರ್ನಿಂಗ್ ಟೆರಿಟರಿ ಅಂತ ಮಾತ್ರ ರೆಕಗ್ನೈಸ್ ಮಾಡುತ್ತೆ ಹೊರತು ಮೊರೊಕೋ ದೇಶದ ಭಾಗ ಅಂತ ರೆಕಗ್ನೈಸ್ ಮಾಡಲ್ಲ. ಆದರೆ ಅಮೇರಿಕಾ ಮತ್ತು ಇಸ್ರೇಲ್ ದೇಶದ ಕಾನ್ಸ್ಟೆಂಟ್ ಪ್ರೆಷರ್ ಇವರ ಮೇಲಿದೆ. ಸೊ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಸ್ಲೋಲಿ ಸ್ಟಡಿಲಿ ವಿಶ್ವ ಈ ಒಂದು ಪ್ರಾಬ್ಲಮ್ನ ಮರೆತು ಹೋಗ್ತಾ ಇದೆ. ಸಹಾರ್ವಿ ಜನಗಳು ಮರೆಯಾಗ್ತಾ ಇದ್ದಾರೆ. ಸ್ಲೋಲಿ ಎಲ್ಲನೂ ಅಷ್ಟೇ. ಈಗ ಮೊರೊಕೋ ದೇಶದ ಕೈಯಲ್ಲಿ ಜಾಸ್ತಿ ಫೋರ್ಸು, ಜಾಸ್ತಿ ಪವರ್ ಇದೆ, ಜಾಸ್ತಿ ಬಡ್ಜೆಟ್ ಇದೆ, ಅಮೇರಿಕಾ ಮತ್ತು ದೊಡ್ಡ ದೊಡ್ಡ ದೇಶಗಳ ಬ್ಯಾಕಪ್ ಇದೆ. ಇದರಿಂದ ಸ್ಲೋಲಿ ಸ್ಟಡಿಲಿ ಈ ಒಂದು ಕಾನ್ಫ್ಲಿಕ್ಟು ಮರೆತು ಹೋಗ್ತಾ ಇದೆ ಇಡೀ ವಿಶ್ವದಲ್ಲಿ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಸದ್ಯದ ಮಟ್ಟಿಗಂತೂ ಈ ಒಂದು ಪ್ರಾಂತ್ಯವನ್ನು ಸಂಪೂರ್ಣವಾಗಿ ಮೊರೊಕೋನೇ ಕಂಟ್ರೋಲ್ ಮಾಡ್ತಾಯಿದೆ. ಸ್ನೇಹಿತರು ಇನ್ನೊಂದು ವ್ಯೂ ಪಾಯಿಂಟಿಗೆ ಕರ್ಕೊಂಬಂದಿದ್ದಾರೆ, ಬೀಚ್ ವ್ಯೂ ಪಾಯಿಂಟು. ಆದರೆ ನೀವು ನೋಡ್ಬೋದು ಇಡೀ ಸಿಟಿಯನ್ನು ಎಲ್ಲ ಕಡೆಯೂ ರೆನೋವೇಟ್ ಮಾಡ್ತಾ ಇದ್ದಾರೆ ಮೊರೊಕೋ ಸರ್ಕಾರ. ರೆನೋವೇಷನ್ ಅರ್ಥ ಏನು ಅಂದರೆ ವೆಸ್ಟರ್ನ್ ಸಹರಾ ಯಾರೂ ಮೂಸು ನೋಡ್ತಾ ಇರಲಿಲ್ಲ, ಆದರೆ ಇವತ್ತು ಮೂಲೆಯಲ್ಲೂ ಡೆವಲಪ್ ಮಾಡ್ತಾಯಿದೆ ಮೊರೊಕೋ ಸರ್ಕಾರ. ಉದ್ದೇಶ ಇಷ್ಟೇ, ಸಂಪೂರ್ಣವಾಗಿ ಇದನ್ನು ಮೊರೊಕೋ ಕಂಟ್ರೋಲ್ಗೆ ತಗೊಳ್ಬೇಕು ಅನ್ನೋದು. ವಾ 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 ಎಷ್ಟು ಸುಂದರವಾದ ವ್ಯೂ ನೋಡಿ. ಆಹಾ, ಬರೀ ಕಾಲಲ್ಲಿ ಆರಾಮಾಗಿ ನಡ್ಕೊಂಡು ಸಂಪೂರ್ಣವಾಗಿ ಅಟ್ಲಾಂಟಿಕ್ ಓಷನ್ ಪಕ್ಕ ಹೋಗ್ಬೋದು. ಅಲ್ಲಿ ಕೆಲವು ಶಿಪ್ಗಳು ಡಾಕ್ ಆಗಿರೋದನ್ನು ನೋಡ್ಬೋದು. ಸಖತ್ತಾಗಿದೆ. ಈ ಒಂದು ಗಾಳಿ ತಡ್ಕೊಳಕ್ಕಾಗಲ್ಲ ರೀ, ಎಲ್ಲಿ ನಿಂತರೂ ಗಾಳಿ ಗಾಳಿ ಗಾಳಿ. ಅದಕ್ಕೆ ಕೇಳ್ತಾ ಇದ್ದೆ ಇಡೀ ವರ್ಷ ಹೀಗ ಅಂತ. ಅದಕ್ಕೆ ಇಲ್ಲ, ಈ ಸೀಸನಲ್ಲಿ ಮಾತ್ರ ಹೀಗೆ. ಅದಕ್ಕೆ ಈ ಸೀಸನಲ್ಲಿ ಕೈಟ್ ಸರ್ಫಿಂಗ್ ಬಹಳ ಫೇಮಸ್ಸು. ಇಡೀ ವಿಶ್ವದಿಂದ ಬಂದು ಇಲ್ಲಿ ಕೈಟ್ ಸರ್ಫಿಂಗ್ ಕಾಂಪಿಟೇಷನ್ ನಡೆಯುತ್ತೆ ಇವಾಗ ಈ ತಿಂಗಳ ಎಂಡಲ್ಲಿ. ಈ ಒಂದು ಗಾಳಿ ಬೇರೆ ಎಲ್ಲೂ ಸಿಗೋಲ್ಲ. ಯಾಕಂದರೆ ಇದೊಂದು ಪೆನಿನ್ಸುಲ ಆಗಿರೋದ್ರಿಂದ ಎರಡು ಸೈಡಿಂದಲೂ ಗಾಳಿ ಬಂದು ಒಂದು ಪರ್ಫೆಕ್ಟ್ ಲಗೂನ್ ಸಿಗುತ್ತೆ. ಆ ಲಗೂನ್ ಮೇಲೆ ಕೈಟ್ ಸರ್ಫಿಂಗ್ ಮಾಡ್ತಾರೆ ಮತ್ತು ಸಾಕಷ್ಟು ವಾಟರ್ ಅಡ್ವೆಂಚರ್ಸ್ನ ಮಾಡ್ತಾರೆ. ನೀವು ಸಾಕಷ್ಟು ರೀತಿಯ
ಅಡ್ವೆಂಚರ್ ಸ್ಪೋರ್ಟ್ಸ್ನ ನೋಡಿರ್ತೀರ, ಹಾಗೆ ಜಲಕ್ರೀಡೆಗಳನ್ನ ಕೂಡ ನೋಡಿರ್ತೀರ. ಆದರೆ ದಾಖ್ಲಾ, ವೆಸ್ಟರ್ನ್ ಸಹಾರಲ್ಲಿರುವಂತಹ ದಾಖ್ಲಾ ನಗರದ ಈ ಒಂದು ಅಡ್ವೆಂಚರ್ ಕ್ರೀಡೆ ವಿಶ್ವ ಪ್ರಸಿದ್ಧ. ನೋಡಿ ಅವ್ರು ಮಾಡ್ತಾ ಇದ್ದಾರೆ. ಅಯ್ಯೋ ಇದರ ಹೆಸರು ವಿಂಡ್ ಕೈಟ್ ಸರ್ಫಿಂಗ್ ಅಂತ. ಇದು ದಾಖ್ಲಾಲಿ ಮಾತ್ರ ಆಗೋದು, ಯಾಕೆಂದರೆ ಇಲ್ಲಿ ಅಷ್ಟು ಬಿಗಿಯಾದ ರಭಸವಾದ ಗಾಳಿ ಬರುತ್ತೆ. ನೋಡಿ ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ನನ್ನ ಗಾಳಿ ನನ್ನನ್ನು ತಳ್ತದೆ, ಅಷ್ಟು ಗಾಳಿ ಇಲ್ಲಿ. ನೀರನ್ನು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಜೋರಾಗಿ ಹರಿತದೆ ಅಂತ. ಈ ಒಂದು ಜಾಗದಲ್ಲಿ ವಿಶ್ವದ ಮೂಲೆ ಮೂಲೆಯಿಂದ ಜನರು ಬರ್ತಾರೆ, ಇಲ್ಲಿ ಬಂದು ನೆಲೆಸಿ. ಎಸ್ಪೆಷಲಿ ಈ ತಿಂಗಳಲ್ಲಿ ಗಾಳಿ ಹೆಚ್ಚಾಗಿರುತ್ತೆ. ಇಲ್ಲಿ ಬಂದು ಈ ಒಂದು ಜಲಕ್ರೀಡೆಯಾದ ಕೈಟ್ ಸರ್ಫಿಂಗನ್ನು ಅನುಭವವನ್ನು ಪಡೆದು ಮಜಾ ಮಾಡ್ತಾರೆ, ಜಿಗಿತಾರೆ ನೀರ ಮೇಲೆ. ಇಲ್ಲಿ ಆಳ ಇಲ್ಲ ಆ್ಯಕ್ಚುಲಿ, ನೀರು ಕೇವಲ ಒಂದು ಇಲ್ಲ ಮಧ್ಯಕ್ಕೆ ಹೋದ್ರೂ 2.5 3 ಮೀಟ್ರ್ ಇದೆ ಅಷ್ಟೇ. ಬಟ್ ಎಂಥ ಜಾಗ, ಎಂಥ ವಾತಾವರಣ ಮತ್ತು ಎಂತಹ ಕ್ರೀಡೆ ಅಂತ ನೋಡಿ. ಒಬ್ಬ ಪರ್ಸನ್ಗೆ 1 ಅವರ್ ಮಾಡೋದಕ್ಕೆ 3,500 ಅಥವಾ 3,350 ಆಗುತ್ತೆ. ಕೋರ್ಸ್ಗಳು ಕೂಡ ಇರುತ್ತೆ. ನೋಡಿ ಅವ್ರು ಮಾಡ್ತಾರೆ, ಹೆಂಗೆ ಮಾಡ್ತಾರೆ. ಅಯ್ಯೋ ಲಿಟ್ರಲಿ ನೀರಿನ ಮೇಲೆ ಸರ್ಫಿಂಗ್ ಮಾಡ್ತಾರೆ, ಅದಾದಮೇಲೆ ಹಾರ್ತಾರೆ, ಮತ್ತೆ ಇಳಿತಾರೆ. ನಿಜವಾದ ಆಡ್ರಲಿನ್ ರಶ್ ಅಂತಲೇ ಕರಿಬೋದು. ಸಖತ್ ಲೊಕೇಶನ್ನು ಮತ್ತು ಬಹಳ ಯುನೀಕ್ ಕ್ರೀಡೆ. ಸಾಕಷ್ಟು ಜನಗಳಿಗೆ ಗೊತ್ತೇ ಇರಲ್ಲ ಈ ಒಂದು ಕ್ರೀಡೆ ಇದೆ ಅಂತ ಜಗತ್ತಲ್ಲಿ. ವಾವ್, ಆ ಪ್ಯಾರಾಶೂಟ್ ಥರ ಕಾಣಿಸ್ತಾ ಇದೆಯಾ, ಅದು ಹಾರ್ತಾ ಇರುತ್ತೆ. ಕೆಳಗಡೆ ಒಂದು ಬೋರ್ಡ್ ಇರುತ್ತೆ, ಸರ್ಫಿಂಗ್ ಬೋರ್ಡು. ಆ ಬೋರ್ಡಿಂಗ್ ನಿಂತ್ಕೊಂಡು ಬೋರ್ಡಿಂಗ್ ಮಾಡ್ತಾರೆ. ನೋಡಿ ಹಾರ್ತಾ ಇರೋ ಇವರು, ನೋಡಿ ಇವರು. ಓ ಓ ಓ ಅಂದರೆ ಗಾಳಿಯನ್ನು ಕಂಟ್ರೋಲ್ ಮಾಡುವಂಥ ಕೆಪಾಸಿಟಿ ಇರಬೇಕು. ಯಾವ ಕಡೆ ಹೋಗ್ತಾ ಇದೆ ಆ ಕಡೆ ಕಂಟ್ರೋಲ್ ಮಾಡಿ ಮಾಡಿ ಹೋಗಬೇಕು. ನೋಡಿ ತಾನಾಗೆ ಹೋಗ್ತದೆ, ಯಾವ ಮೋಟರ್ ಇಲ್ಲ, ಏನಿಲ್ಲ, ತಾನಾಗೆ ಮೂವ್ ಆಗುತ್ತೆ. ನೋಡಿ ಇವ್ರು ಬಂದರು ಮೇಡಮ್ಮು. ಅದನ್ನ ಹಿಡಿಯೋದು ಅಷ್ಟು ಸುಲಭ ಇಲ್ಲ, ತುಂಬ ಕಷ್ಟ. ನೋಡಿ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆಚೆ ಬಂದರು, ಮುಗಿಸ್ಬಿಟ್ಟು ಗಾಳಿ ಅವ್ರನ್ನ ಎಳ್ಕೊಂಡು ಹೋಗ್ತಾ ಇದೆ. ಅದನ್ನ ನೆಲಕ್ಕೆ ಮುಟ್ಸೋದೇ ಒಂದು ದೊಡ್ಡ ಚಾಲೆಂಜು. ಇನ್ನೊಬ್ರು ಪರ್ಸನ್ ಹಿಡಿದ್ರು, ಅದಕ್ಕೆ ನಿಂತ್ಕೊಂತು. ಇಲ್ಲಾಂದರೆ ಮತ್ತೆ ಎತ್ಕೊಂಡು ಮೇಲೆ ಕರ್ಕೊಂಡು ಹೋಗ್ಬಿಡುತ್ತೆ ಅವ್ರನ್ನ. ನೋಡಿ ಇವರು ಅಷ್ಟೇ ನಿಲ್ಲಿಸಿದ್ರು ಇವಾಗಷ್ಟೇ ಬಂದು. ಪಾಕಿಸ್ತಾನ ಕಾಶ್ಮೀರದ ತುಂಡನ್ನು ಕಿತ್ಕೊಂಡು ನಮ್ಮದು 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 ಅಂತ ಹೇಳ್ಕೊಳ್ತಾರೆ. ಹಾಗೆ ಸಕ್ಷಮ್ ವ್ಯಾಲಿ ಮತ್ತು ಅಕ್ಸೈ ಚಿನ್ನ ಕಿತ್ಕೊಂಡು ಚೈನಾದವರು ನಮ್ಮದು ನಮ್ಮದು ಅಂತಾರೆ. ಅರುಣಾಚಲ್ ಪ್ರದೇಶ ಕೂಡ ನಮ್ಮದು ಅಂತಾರೆ. ಅದೇ ರೀತಿ ಮೊರಕ್ಕೋ ಸರ್ಕಾರ ಕೂಡ ಈ ಒಂದು ಪ್ರಾಂತ್ಯದಲ್ಲಿ ಇದು ನಮ್ಮದು 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 ಅಂತ ಹೇಳ್ಕೊಂಡು ಓಡಾಡಿ ಕೊನೆಗೆ ತಮ್ಮದೇ ಮಾಡ್ಕೊಂಬಿಟ್ರು. ಸದ್ಯಕ್ಕೆ ನಾವು ಓಡಾಡ್ತಿರುವಂತಹ ಜಾಗ ಶಾಂತಿಯುತವಾಗಿ ಕಾಣಿಸ್ತಾ ಇದ್ರೂ ಕೂಡ ಬಹಳ ಸೂಕ್ಷ್ಮವಾದ ಜಾಗ. ಯಾವ ಕ್ಷಣದಲ್ಲಿ ಏನು ಬೇಕೋ ಆಗ್ಬೋದು. 2020 ಸೀಸ್ ಫೈರ್ ಕೂಡ ಬ್ರೇಕ್ ಆಗಿ ಸಾಕಷ್ಟು ಮತ್ತೆ ಯುದ್ಧ ಶುರುವಾಗಿತ್ತು. ಇದು ಸಮುದ್ರದ ಪಕ್ಕ ನೋಡ್ಬೋದು ನೀವು, ಸಾಕಷ್ಟು ಡೆವಲಪ್ಮೆಂಟ್ಸು. ಸಂಪೂರ್ಣವಾಗಿ ಹೋಟೆಲ್ ಮೇಲೆ ಹೋಟೆಲು. ಮತ್ತು ಇಲ್ಲಿ ಬಾರ್ಗಳು ಕೂಡ ಮಾಡಿದ್ದಾರೆ, ಬಿಯರ್ ಬಾರ್ಗಳು. ಒಂದು ಬಿಯರ್ಗೆ ಕೇವಲ 350, ಅದು ಇಷ್ಟು ಪುಟಾಣಿ 250 ml ಬಿಯರ್ ಕೊಡ್ತಾರೆ. ಅಂದರೆ ನಿಮಗೆ ಸಿಟಿಯ ಒಂದು ದೃಷ್ಟಿಕೋನ, ಹಾಗೆ ಇಲ್ಲಿ ಇತಿಹಾಸ ಮತ್ತು ಪ್ರಾಬ್ಲಮ್ಸು ಎಲ್ಲ ಮಿಕ್ಸ್ ಮಾಡಿ ಹೇಳುವಂಥ ಪ್ರಯತ್ನ ಇದು. ಜಿಪ್ ಹಾಕ್ಸೋಕ್ಕೆ ಬಂದಿದ್ದೀವಿ, ಸರಿ ಮಾಡಿಕೊಟ್ರು, ಅದು ದುಡ್ಡು ಇಸ್ಕೊಳ್ಳಿಲ್ಲ. ಶುಕ್ರಾನ್ ಸರ್, ಶುಕ್ರಾನ್ ಥ್ಯಾಂಕ್ ಯು ಸೊ ಮಚ್. ನಮ್ಮ ಒಮಾರು ಅವರ ಕೆಲಸದ ನಡುವೆ ಕೂಡ ನಮಗೆ ಟೈಮ್ ಕೊಟ್ಟು ಚಿಕ್ಕದಾಗಿ ಸಿಟಿಯನ್ನು ತೋರಿಸಿದ್ರು. ನನ್ನ ಫೋನ್ ನಂಬರ್ ತೊಗೊಂಡ್ರು, ಮತ್ತೆ ಟೈಮ್ ಇದ್ದರೆ ಸಿಗ್ತೀನಿ ಅಂತ ಹೇಳಿದ್ರು. ಧನ್ಯವಾದ, ಮತ್ತೆ ಸಿಗೋಣ ಬ್ರದರ್, ಟೇಕ್ ಕೇರ್, ಬಾಯ್ ಬಾಯ್ ಬಾಯ್. ಆಚೆ ಬರ್ತಿದ್ದಂಗೆ ಅದು ಸೆಕೆಂಡ್ ಹ್ಯಾಂಡ್ ಮಾರ್ಕೆಟು. ಇಷ್ಟು ದಿವಸಗಳು ದಾಖ್ಲಾ ಸಿಟಿಲಿದ್ದೆ, ಇವತ್ತೇ ಫಸ್ಟ್ ಟೈಮು ಮೋಡ ಕವಿದ ವಾತಾವರಣ ಇರೋದು. ಇವಾಗ ನೋಡ್ಬೋದು ನೀವು ಸಮಯ ಎಷ್ಟು ಅಂತ, 9 ಗಂಟೆ ರಾತ್ರಿ. 9 ಗಂಟೆ ರಾತ್ರಿಲಿ ಎಷ್ಟು ಬೆಳಕಿದೆ ನೋಡಿ. ಆ್ಯಕ್ಚುಲಿ ಸಂಪೂರ್ಣವಾಗಿ ಸೂರ್ಯ ಇರ್ತಾನೆ, ಇವತ್ತೇ ಮೋಡ ಇರೋದು. ರಾತ್ರಿ 10 ಗಂಟೆವರೆಗೂ ಸೂರ್ಯ ಇರ್ತಾನೆ. ದಾಖ್ಲಾ ನಗರವನ್ನು ಮರಳಿನ ಮೇಲೆ ಕಟ್ಟಿರೋದ್ರಿಂದ ಸಾಕಷ್ಟು ಪ್ರಾಬ್ಲಮ್ಸ್ನ ಇವರು ಅನುಭವಿಸ್ತಾರೆ. ನೋಡಿ ಇದು ಮರಳು, ಆಗಾಗ ಮರಳು ಹರಡ್ಕೊಂಡು ಹಾಕಿರುವಂತಹ ಟೈಲ್ಸ್ ಎಲ್ಲ ಒಡೆದು ಹೋಗುತ್ತೆ. ಹಾಗೆ ರೋಡ್ ಹಾಕೋದು ಕೂಡ ಒಂದು ರೀತಿಯ ಚಾಲೆಂಜ್ ಇಲ್ಲಿ. ಇದು ನೋಡ್ಬೋದು, ಈ ಪೋರ್ಷನ್ನು ಒಡೆದೋಗಿದೆ, ಎಲ್ಲ ಮರಳು ಕಾಣಿಸ್ತಾ ಇದೆಯಾ ನೋಡಿ. ಹಾಗೆ ಮುಂದೆ ಬಂದು ನೋಡಿದ್ರೆ ಇಲ್ಲೂ ಕೂಡ
ರೋಡ್ ಮೇಲೂ ಎಲ್ಲೆಲ್ಲೂ ಮರಳು ಕಾಣುತ್ತೆ ನಿಮಗೆ. ದಾಖಲೆ ಒಂದು ಪರ್ಫ್ಯೂಮ್ ಅಂಗಡಿಗೆ ಬಂದಿದ್ದೀವಿ, ಹೇಗಿದೆ ಅಂತ ಟ್ರೈ ಮಾಡೋಣ. ವಾಟ್ ಈಸ್ ಯುವರ್ ನೇಮ್? ಅಸ್ಮಾ. ನೋಡಿ ಇದು ಯಾವ ಲೆವೆಲ್ಗೆ ಇವರು ಪರ್ಫ್ಯೂಮ್ನ ಕಾಪಾಡ್ಕೋತಾರೆ ಅಂದರೆ ಒಳ್ಳೆ ಬ್ಯಾಂಕ್ ಅಂಗಡಿ ಥರ ಕ್ಲೋಸ್ ಮಾಡ್ತಾಯಿದ್ದಾರೆ. ಸೊ ಈ ಅಂಗಡೀಲಿ ಯಾವುದೇ ಪರ್ಫ್ಯೂಮ್ ತೊಗೊಂಡ್ರೂ 49 ದಿರಮ್ಮು. ಬೇರೆ ಬೇರೆ ಟ್ರೈ ಮಾಡಿದೆ, ನಮ್ಮ ಮೇಡಮ್ ತೋರಿಸಿದ್ರು, ಟ್ರೈ ಕೂಡ ಮಾಡಿಸಿದ್ರು. ಸವಾಜ್ ಚೆನ್ನಾಗಿದೆ, ಸೊ ಸವಾಜ್ ತೊಗೊಳ್ತಾಯಿದ್ದೀನಿ. ಸಿಟಿಲಿ ಹಾಗೆ ಓಡಾಡ್ತಾ ನೋಡ್ತಾ ಇದ್ದೀನಿ ಸಂಜೆಯ ತಿಂಡಿ. ಸಲಾಮ್. ನೋಡಿಲಿ ಡೋನಟ್ಸ್ ಮಾಡ್ತಾ ಇದ್ದಾರೆ. ನಮ್ಮ ವಡೆ ಥರ ಕಾಣುತ್ತೆ, ಆದರೆ ವಡೆ ಅಲ್ಲ, ಇದು ಡೋನಟ್ಟು. ಇದ್ರ ಮೇಲೆ ಸಕ್ಕರೆ ಪುಡಿ ಅಥವಾ ಚಾಕ್ಲೇಟನ್ನು ಹಾಕಿ ಕೊಡ್ತಾರೆ, ಭಾಳ ಚೆನ್ನಾಗಿರುತ್ತೆ. ನೋಡಿ ಅದು ಚಕ್ಲಿ ಥರ ಹಿಂಗೆ ರೆಡಿ ಮಾಡಿಬಿಟ್ಟು ಎಣ್ಣೆಲಿ ಕರೀತಾ ಇದ್ದಾರೆ. ಸೊ ಈ ಒಂದು ತಿಂಡಿಯ ಹೆಸರು ಶ್ವೆಂಜ್. ಶ್ವೆಂಜ್ ಸ್ವೆಂಜ್. ಕೊಡ್ತಾ ಇದ್ದಾರೆ ಬ್ರದರ್ ನಮಗೊಂದು. ಅದ್ರ ಮೇಲೆ ಸಕ್ಕರೆ ಹಾಕಿಟ್ಟಿದ್ದಾರೆ ನೋಡಿ. ಮೈದಾನ ಚೆನ್ನಾಗಿ ಕರ್ದಿದ್ದಾರೆ ಅಷ್ಟೇ. ಈ ಬ್ರದರ್ಸು ಡೋನಟ್ಟು ಟೀ ಕೊಟ್ಟರು, ಇವರು ದುಡ್ಡು ತಗೋತಾ ಇಲ್ಲ. ಇನ್ನೇನು ಹೇಳೋದು, ಥ್ಯಾಂಕ್ ಯು ಮಾತ್ರ. ಥ್ಯಾಂಕ್ ಯು, ಶುಕ್ರಾನ್, ಬಾಯ್ ಬಾಯ್ ಬಾಯ್. ಲೋಕಲಲ್ಲಿ ಹಿಂಗೆ ಓಡಾಡ್ಬೇಕ್ರಿ, ನಡ್ಕೊಂಡು ಆರಾಮಾಗಿ ಒಂದೊಂದೇ ಅಂಗಡಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋದಾಗ ಸಿಟಿಯ ಸದ್ಭಾವನೆ ಅರ್ಥ ಆಗುತ್ತೆ, ಜನರು ಹೆಂಗಿದ್ದಾರೆ, ಹಾಗೆ ಇಲ್ಲಿಯ ಊಟ ತಿಂಡಿ, ಸಂಜೆಯ ಸ್ನ್ಯಾಕ್ಸು ಪ್ರತಿಯೊಂದು ಗೊತ್ತಾಗುತ್ತೆ. ಫ್ರೆಂಡ್ಲಿ ಇದ್ದಾರೆ ಭಾಳ. ದಾಖಲಾದ ರಾತ್ರಿಯ ಮಾರುಕಟ್ಟೆ. ನನಗೆ ಈ ಊರಲ್ಲಿ ಕಡಲೆಬೀಜ ಸಿಕ್ಕಾಪಟ್ಟೆ ಫೇವ್ರೇಟು. ಕಡಲೆಬೀಜ ತೊಗೊಳ್ಳೋಣ. 5 ದಿರಮ್ ಅಂದರೆ 45 ರೂಪಾಯಿ ಹತ್ರ ಹುರಿದಿರೋ ಕಡಲೆಬೀಜ. ಇದ್ರೊಳಗೆ ಹುರಿತಾರೆ, ಇದು ಮೆಷಿನ್. ನೋಡಿ ಕಡಲೆಬೀಜದ ಅಂಗಡಿಯವನು ಪರ್ಫೆಕ್ಟ್ ಮೆಜರ್ಮೆಂಟಲ್ಲೇ ಕೊಡೋದು, ಒಂಚೂರು ಹೆಚ್ಚು ಕಮ್ಮಿ ಕೊಡೋಲ್ಲ. ಮೊರಕೋಲ್ ಅದನ್ನು ನೋಡಿದೆ, ಏನೇ ಕೊಟ್ಟರು ಎಲ್ಲ ವೆಯ್ಟ್ ಪ್ರಕಾರ. ಫ್ರೆಂಡ್ ಆಗಲಿ ಫ್ರೆಂಡ್ ಆಗಿರದೇ ಇರಲಿ, ಎಕ್ಸ್ಟ್ರಾ ಎಲ್ಲ ಇಲ್ಲ, ಎಷ್ಟಿದೆಯೋ ಅಷ್ಟೇ. ಥ್ಯಾಂಕ್ ಯು. ಈ ಒಂದು ಸಹರಾ ಮರುಭೂಮಿಯ ಪ್ರಾಂತ್ಯದಲ್ಲಿ ಜನರು ಹಾಕುವಂತಹ ಡ್ರೆಸ್ಸನ್ನು ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ. ನೋಡ್ಬೋದು, ಜಾಸ್ತಿ ನೀಲಿ ಬಣ್ಣದ ವಸ್ತ್ರವನ್ನು ಧರಿಸ್ತಾರೆ. ಮತ್ತು ಇದು ಸ್ಕಾರ್ಫು, ಮುಖಕ್ಕೆ ಸುತ್ತಕೊಳ್ಳೋ ಸ್ಕಾರ್ಫ್ ಇದು. ಬೆಳಗಿನ ಹೊತ್ತು ಇವರು ಮಾರ್ಕೆಟು ಫುಲ್ ಖಾಲಿ. ರಾತ್ರಿ 8 ಗಂಟೆ 9 ಗಂಟೆ ಮೇಲೆ ಮಾರ್ಕೆಟ್ ಫುಲ್ಲು. ಬೆಳಗಿನ ಜಾವ 2 ಗಂಟೆ 3 ಗಂಟೆವರೆಗೂ ಓಪನ್ ಇರುತ್ತೆ. ಈ ಗಾಡಿ ನೋಡ್ರಿ, ಲ್ಯಾಂಡ್ ರೋವರು, ಯಾವುದೋ ಗತಕಾಲದ್ದು, ಹೆಂಗಿದೆ ಅಂತ ಸಾಕಾದಾಗಿದೆ. ಈ ಊರಲ್ಲಿ ರಾತ್ರಿಯ ಊಟ ತಿಂಡಿಯನ್ನು ಅರೇಂಜ್ ಮಾಡೋದು ಒಂದು ದೊಡ್ಡ ಸರ್ಕಸ್ಸು. ಇಲ್ಲಿ ಹೊಗೆ ಬರ್ತಾ ಇದೆಯಲ್ಲ, ಇದು ಒಂಟೆ ಮಾಂಸವನ್ನು ಮಾರೋ ಜಾಗ. ಇದು ನನ್ನ ಹೋಟ್ಲು ಎದುರುಗಡೆ ಮೋಕೋವಾಮ ಅಂದ್ಬಿಟ್ಟು. 2 ದಿವಸದಿಂದ ಆ ಬೊನಿತೋ ಅನ್ನೋ ಒಂದು ಹೋಟ್ಲಲ್ಲಿ ಸ್ಯಾಂಡ್ವಿಚ್ ತಿಂತಾಯಿನಿ. ಅದು ತಿಂದು ತಿಂದು ಬೋರಾಗಿದೆ. ಇವತ್ತು ಅದಕ್ಕೆ ಸೂಪರ್ ಮಾರ್ಕೆಟಿಂದ ಕೆಲವು ವಸ್ತುಗಳು ತಂದಿದ್ದೀನಿ. ನನ್ನ ಹೋಟ್ಲಲ್ಲಿ ಕೆಳಗಡೆ ಕಿಚನ್ನ ಅವರು ಆಪ್ಷನ್ ಕೊಟ್ಟಿದ್ದಾರೆ ಅಡುಗೆ ಮಾಡ್ಕೊಳ್ಳೋದಕ್ಕೆ. ನಾನೇ ಚೂರು ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀನಿ. ಸಹರಾ ಮರುಭೂಮಿಲಿ ಕೂತಿದ್ದೀನೋ, ಯಾವುದೋ 5 ಸ್ಟಾರ್ ಸಿಟಿಲಿ ಕೂತಿದ್ದೀನೋ ಗೊತ್ತಾಗ್ತಾಯಿಲ್ಲ. ಪ್ರಪಂಚದ ಅತ್ಯಂತ ಕಮ್ಮಿ ಜನಸಂಖ್ಯೆ ಇರುವಂತಹ ಈ ಒಂದು ವೆಸ್ಟರ್ನ್ ಸಹರಾ ಪ್ರದೇಶದಲ್ಲಿ ಇಷ್ಟೊಂದು ಅಮೋಘವಾದ ವೈಭವಪೂರ್ಣವಾದ ಡೆವಲಪ್ಮೆಂಟನ್ನು ನೋಡ್ತಾ ಇರೋದು ಆಶ್ಚರ್ಯ. ಈ ಒಂದು ಡೆವಲಪ್ಮೆಂಟು ಸಂಪೂರ್ಣವಾಗಿ ಮಾಡ್ತಾ ಇರೋದು ಒಂದು ಸ್ವಾರ್ಥಕ್ಕೋಸ್ಕರ ಅಂತ ಎದ್ದು ಕಾಣಿಸ್ತಾ ಇದೆ. ಅಂದರೆ ಮರುಭೂಮಿ ಆಗಿತ್ತು, ಮರುಭೂಮಿಯನ್ನು ಡೆವಲಪ್ ಮಾಡಿದ್ರು. ಯಾಕೆಂದರೆ ಈ ಒಂದು ಪ್ರಾಂತ್ಯವನ್ನು ಆಕ್ಯುಪೈ ಮಾಡ್ಕೋಬೇಕು ಅಂತ. ಈಗ ಬಲವಂತವಾಗಿ ಆಕ್ಯುಪೈ ಮಾಡಿಕೊಂಡ ನಂತರ ಸಂಪೂರ್ಣವಾಗಿ ಡೆವಲಪ್ ಮಾಡ್ತಾಯಿದ್ದಾರೆ. ಸೊ ದಟ್ ಯಾವತ್ತೂ ಈ ಒಂದು ಪ್ರಾಂತ್ಯ ಕಂಟ್ರೋಲ್ ತಪ್ಪಿ ಹೋಗಬಾರ್ದು ಅನ್ನೋ ಉದ್ದೇಶ. ಸೊ ಪ್ರಾಬಬ್ಲಿ ಇದರಿಂದ ನಾವು ಕಲಿಬೋದಂಥ ಪಾಠ ಏನಪ್ಪ ಅಂದರೆ, ಏನಾದರೂ ಒಂದು ಒಳ್ಳೆ ಬೆನಿಫಿಟ್ ಇದ್ದರೆ ಮಾತ್ರ ಜಗತ್ತು ನಿಮ್ಮ ಕಡೆ ಗಮನ ಕೊಟ್ಟು ನೋಡೋದು. ಇಲ್ಲಿ ಖನಿಜಾಂಶ ಇದೆ, ಫಾಸ್ಫೇಟ್ ಇದೆ, ಗ್ಯಾಸ್ ಇದೆ, ಅದಕ್ಕೋಸ್ಕರ ಇಲ್ಲಿ ಡೆವಲಪ್ಮೆಂಟ್ ಆಗ್ತಾಯಿದೆ. ಎಲ್ಲರೂ ನೋಡಿ, ಏನಾದರೂ ವಿಷಯ ಇದ್ದರೆ ಅಲ್ಲಿ ಡೆವಲಪ್ಮೆಂಟ್ ಶುರುವಾಗುತ್ತೆ. ಈಗ ಏರ್ಪೋರ್ಟ್, ಬೆಂಗಳೂರು ಏರ್ಪೋರ್ಟಿಂದ ಸಿಟಿವರೆಗೂ ರೋಡ್ ಚೆನ್ನಾಗಿದೆ. ನಮ್ಮ ಮನೆಗೆ ಮತ್ತು ಗಲ್ಲಿಗೆ ರೋಡ್ ಚೆನ್ನಾಗಿಲ್ಲ. ಯಾಕೆ? ಜಗತ್ತು ನೋಡೋದು ಬರೀ ಆ ರೋಡನ್ನು. ಪ್ರೈಮ್ ಮಿನಿಸ್ಟ್ರು, ಚೀಫ್ ಮಿನಿಸ್ಟ್ರು ಯಾರೇ ಬಂದರೂ ಹೋಗಿ ಬರೋದು ಆ ರೋಡಲ್ಲಿ. VIP ಗಳು, ಬಿಸ್ನೆಸ್ ಮ್ಯಾನ್ ಹೋಗೋದು ಆ ರೋಡಲ್ಲಿ. ಆ ರೋಡ್ ಚೆನ್ನಾಗಿದ್ದರೆ ಸಾಕಲ್ವ ಅವ್ರಿಗೆ? ಮಿಕ್ಕಿದವ್ರು ಕಟ್ಕೊಂಡು ಏನಾಗಬೇಕಾಗಿದೆ?
ಅದೇ ರೀತಿ ದಾಖಲಾ ಡೆವಲಪ್ಮೆಂಟ್ ನೋಡಿ ಒಂದು ಕಡೆ ಖುಷಿಯಾಗುತ್ತೆ. ಪ್ರಾಬಬ್ಲಿ ವೆಸ್ಟರ್ನ್ ಸಹಾರಾ ಕಂಟ್ರೋಲ್ ಇದ್ದಿದ್ರೆ ಒಂದು ಮಾರಿಟಾನಿಯಾ ಥರನೋ ಅಥವಾ ಮಾಲಿ ಥರನೋ ಅಂಡರ್ ಡೆವಲಪ್ಡ್ ನೇಷನ್ ಆಗಿ ಉಳ್ಕೊಂಬಿಡೋದೇನೋ. ಮೊರಕ್ಕೋ ತನ್ನ ಗಮನವನ್ನು ಇಲ್ಲಿ ಹರಿಸಿರೋದ್ರಿಂದ ಸಂಪೂರ್ಣವಾಗಿ ಬೇರೆ ರೀತಿಯ ಒಂದು ನಿದರ್ಶನ ಸಿಗ್ತಾಯಿದೆ. ಇಲ್ಲಿ ಲೋಕಲ್ಸ್ ಹೇಳೋ ಪ್ರಕಾರ ದಾಖಲಾನ ಇನ್ನು ನೆಕ್ಸ್ಟು 5 ವರ್ಷದಲ್ಲಿ ದುಬೈ ಮಟ್ಟಕ್ಕೆ ತೊಗೊಂಡೋಗುವಂತಹ ಡ್ರೀಮ್ ಇದೆಯಂತೆ. ಒಳ್ಳೆಯದಾಗಲಿ ಇಲ್ಲಿಯ ಜನಗಳಿಗೆ. ಯುದ್ಧ ಯಾರಿಗೂ ಒಳ್ಳೆಯದಲ್ಲ, ಆದರೆ ಯುದ್ಧ ಯಾವತ್ತೂ ನಿಲ್ಲಲ್ಲ. ನಾನು ಇಷ್ಟು ವರ್ಷ ಜಗತ್ತನ್ನು ಓಡಾಡಿದ್ಮೇಲೆ ನಂಗೆ ಏನಪ್ಪ ಅರ್ಥ ಆಯಿತು ಅಂದರೆ, ಶಾಂತಿ ಅನ್ನೋ ಪದ ಬರೀ ಪುಸ್ತಕದ ಬದನೆಕಾಯಿ ಮಾತ್ರ. ಅದು ಯಾವತ್ತೂ ರಿಯಾಲಿಟಿ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾವತ್ತಿದ್ರೂ ಪ್ರಪಂಚದಲ್ಲಿ ಸ್ವಾರ್ಥಕ್ಕೋಸ್ಕರ ಯುದ್ಧಗಳು ನಡೀತಾನೆ ಇರುತ್ತೆ. ಯಾವತ್ತೋ ಒಂದು ದಿವಸ ಒಂದು ಅಣುವಿನ ಯುದ್ಧ ಆಗಿ ಈ ಪ್ರಪಂಚ ಮುಗಿದೋಗ್ಬೋದು, ಅಥವಾ ಎಲ್ಲರೂ ಪ್ರಿಡಿಕ್ಟ್ ಮಾಡೋ ಥರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇಡೀ ವಿಶ್ವವನ್ನು ಟೇಕ್ ಓವರ್ ಮಾಡಿ ಕಂಟ್ರೋಲ್ ಮಾಡಿ ನಾವೇನು ಆರ್ನಾಲ್ಡ್ ಶ್ವಾರ್ಜ್ನೆಗರ್ ಅವರ ಪಿಕ್ಚರ್ ನೋಡಿದ್ವಿ ಟರ್ಮಿನೇಟರು, ಆ ಥರ ಒಂದು ಸಿಚುವೇಶನ್ ಕೂಡ ಬರ್ಬೋದು. ನಿಮಗೇನು ಅನಿಸುತ್ತೆ ಇವತ್ತಿನ ವಿಡಿಯೋ ಬಗ್ಗೆ? ನಿಮಗೇನು ಅನಿಸುತ್ತೆ ಬೇರೆಯವರ ಟೆರಿಟರಿನ ಆಕ್ಯುಪೈ ಮಾಡೋದ್ರ ಬಗ್ಗೆ? ನಿಮಗೇನು ಅನಿಸುತ್ತೆ ಸ್ವತಂತ್ರದ ಬಗ್ಗೆ? ಯಾಕೆಂದರೆ ಸ್ವತಂತ್ರ ಮನುಷ್ಯನಿಗೆ ಅತ್ಯಂತ ಮುಖ್ಯವಾದ ವಿಷಯ, ಒಂದು ಪ್ರಾಂತ್ಯಕ್ಕೆ ಅತ್ಯಂತ ಮುಖ್ಯವಾದ ವಿಷಯ. ಅದಿಲ್ಲದಿದ್ದಾಗ ಸಾಕಷ್ಟು ಸಮಸ್ಯೆಗಳನ್ನು ನಾವು ನೋಡ್ಬೋದು, ಅಹಿತಕಾರಿ ಘಟನೆಗಳನ್ನ ಕೂಡ ನೋಡ್ಬೋದು. ಶಾಂತಿ ಮೊಳಗಲಿ ಅಂತ ಸಿರ್ಫ್ ಬಾಯಿ ಮಾತಿಗೆ ಹೇಳ್ತಾ ಇಲ್ಲಿಂದ ಹೊರಡ್ತಾ ಇದ್ದೀನಿ. ದಾಖಲಾ ನಗರಕ್ಕೆ ಗುಡ್ ಬೈ.